ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಲವ್ ನೋಟ್ ಜೊತೆಗೆ ಏಂಜಲ್ಸ್ ಮೆಸೇಜ್ ಸಹ ಇರುತ್ತೆ. ಸೊ ನಿಮ್ಮ ಪರ್ಸನ್ ನ ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿದ್ರೆ ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬಹುದು. ಸೊ ಈ ಒಂದು ವಿಡಿಯೋ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ, ಏನ್ ಥಿಂಕ್ ಮಾಡ್ತಾರೆ, ಅವ್ರಿಗೆ ನಿಮ್ಮ ಮೇಲೆ ಯಾವ ಒಂದು ಫೀಲಿಂಗ್ ಇದೆ ಅಂತ ಚಿಟ್ಸ್ ಮೂಲಕ ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ಎಸ್ ಗೈಸ್, ಇಲ್ಲಿ ನಾನು 2 ಆಪ್ಷನ್ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕಾರ್ಡ್ ಬಂದು ಸ್ಟ್ರೆಂತ್ ಅಂಡ್ ಸೆಕೆಂಡ್ ಕಾರ್ಡ್ ಬಂದು ಜಸ್ಟಿಸ್. ಇವೆರಡು ಕಾರ್ಡ್ ಅಲ್ಲಿ ಯಾವ ಕಾರ್ಡ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಕಾರ್ಡ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಓಕೆ, ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ ನ ಸ್ಟಾರ್ಟ್. ಯಾರಲ್ಲ ಸ್ಟ್ರೆಂತ್ ಕಾರ್ಡ್ ನ ಇಲ್ಲಿ ಚೂಸ್ ಮಾಡಿದಿರಾ, ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ಬಂದು ಏನು ಬಂದಿದೆ ಅಂತ ನೋಡೋಣ. ಓಕೆ, ಸೊ ಫಸ್ಟ್ ಮೆಸೇಜ್, ಯು ಮೇ ಹೋಲ್ಡ್ ಮೈ ಹ್ಯಾಂಡ್ ಫಾರ್ ಎ ವೈಲ್ ಬಟ್ ಯು ಹೋಲ್ಡ್ ಮೈ ಹಾರ್ಟ್ ಫಾರ್ ಎವರ್ ಅಂತ ಬರ್ತಾ ಇದೆ. ಸೊ ನೀನು ನನ್ನ ಕೈನ ಕೆಲವೊಂದು ಕ್ಷಣ ಇಟ್ಕೊಳ್ಬಹುದೇ ಹೊರತು ಆದರೆ ನಿನ್ನ ನೆನಪುಗಳು, ನಿನ್ನ ಒಂದು ಪ್ರೀತಿ, ನಿನ್ನ ಒಂದು ಏನ್ ನನಗೆ ಕೇರ್ ಮಾಡ್ತಾ ಇದೆಯಲ್ಲ ಅದು ನನ್ನ ಜೀವನದಲ್ಲಿ ಶಾಶ್ವತವಾಗಿ ನನ್ನ ಮನಸ್ಸಿನಲ್ಲಿ, ನನ್ನ ಹೃದಯದಲ್ಲಿ ನೀನ್ ಯಾವಾಗ್ಲೂ ಕೂಡ ನೆಲೆಸಿರ್ತೀಯ. ಅಂಡ್ ನಿನ್ನ ನೆನಪುಗಳು ನನ್ನ ಜೀವನದಲ್ಲಿ ಯಾವಾಗ್ಲೂ ನನ್ನ ಜೊತೆಗಿರತ್ತೆ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ರೆ, ಸೊ ಅವರ ಕೈನ ನೀವು ಕೆಲವೊಂದು ಕ್ಷಣ ಇಟ್ಕೊಳ್ಬಹುದು, ಕೆಲವೊಂದು ಗಂಟೆಗಳು ಇಟ್ಕೊಳ್ಬಹುದೇ ಹೊರತು ಅವರ ನೆನಪುಗಳು ನಿಮ್ಮ ಜೊತೆಗೆ, ನಿಮ್ಮ ನೆನಪುಗಳು ಅವರ ಜೊತೆಗೆ, ಅವರ ಹೃದಯದಲ್ಲಿ ಶಾಶ್ವತವಾಗಿ ಇರುತ್ತೆ ಅನ್ನೋದು ನಿಮ್ಮ ವ್ಯಕ್ತಿ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಸೆಕೆಂಡ್ ಮೆಸೇಜ್, meeting you was the best thing that ever happened to me in my life and I am forever thankful to the universe for that ಅಂತ ಬರ್ತಾ ಇದೆ. ಸೊ ನಿನ್ನ ಭೇಟಿ ಮಾಡಿದಂತ ಆ ಒಂದು ಕ್ಷಣ ಏನಿದೆ, ಆ ಒಂದು ಕ್ಷಣ ನನ್ನ ಜೀವನದಲ್ಲಿ ಒಂದು ಅದ್ಭುತವಾದಂತಹ ಕ್ಷಣ. ಆ ಒಂದು ಕ್ಷಣದಲ್ಲಿ ನಾನು ನಿನ್ನ ಭೇಟಿ ಮಾಡಿಲ್ಲ ಅಂದಿದ್ರೆ ಪ್ರಾಯಶಃ ನನ್ನ ಜೀವನದಲ್ಲಿ ನೀನು ಇರ್ತಾ ಇರ್ಲಿಲ್ಲ, ನನ್ನ ಜೀವನದಲ್ಲಿ ನೀನು ಸಿಗ್ತಾ ಇರ್ಲಿಲ್ಲ. ಸೊ ನಿನ್ನ ಭೇಟಿ ಮಾಡಿಸಿದ ಆ ಒಂದು ವಿಧಿಗೆ, ಡೆಸ್ಟಿನಿಗೆ, ಇಡೀ ಬ್ರಹ್ಮಾಂಡಕ್ಕೆ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ಬೇಕು, ಥ್ಯಾಂಕ್ ಯು ನ ಹೇಳ್ಬೇಕು, ಧನ್ಯವಾದನ ಹೇಳ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ಮೆಸೇಜ್, ಮೈ ಫೇವ್ರೆಟ್ ಪ್ಲೇಸ್ ಇಸ್ ಇನ್ಸೈಡ್ ಯೋರ್ ಹಗ್. ಸೊ ನಿಮ್ಮನ್ನ ಹಗ್ ಮಾಡಿದಾಗ ಅವ್ರಿಗೆ ಏನ್ ಫೀಲ್ ಆಗತ್ತಲ್ಲ ಅದು ಅವರ ಫೇವ್ರೆಟ್ ಆದಂತ ಪ್ಲೇಸ್, ಫೇವ್ರೆಟ್ ಆದಂತ ಒಂದು ಎಮೋಷನಲ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮನ್ನ ಹಗ್ ಮಾಡಬೇಕು ಅಂತ ಈ ಒಂದು ಮೊಮೆಂಟ್ ಅಲ್ಲಿ ಆ ಒಂದು ವ್ಯಕ್ತಿ ಫೀಲ್ ಮಾಡ್ತಾ ಇದಾರೆ, ಯೋಚನೆ ಮಾಡ್ತಾ ಇದಾರೆ, ಥಿಂಕ್ ಮಾಡ್ತಾ ಇದಾರೆ. ಓಕೆ, ಸೊ ನೆಕ್ಸ್ಟ್ ಮೆಸೇಜ್, ಓನ್ಲಿ ಯು ಕ್ಯಾನ್ ಗಿವ್ ಮೀ ದಟ್ ಫೀಲಿಂಗ್ ಅಂತ ಬರ್ತಾ ಇದೆ. ಆ ಒಂದು ಪ್ರೀತಿ ಏನಿದೆ, ಆ ಒಂದು ಫೀಲಿಂಗ್ ಏನಿದೆ ಅದು ನೀವು ಮಾತ್ರ ನಿಮ್ಮ ಪರ್ಸನ್ಗೆ ಕೊಡಕ್ಕೆ ಸಾಧ್ಯ. ಸೊ ಬೇರೆ ಯಾರು ಕೂಡ ಆ ಒಂದು ಫೀಲಿಂಗ್ಸ್ ನ, ಎಮೋಷನ್ಸ್ ನ ಕೊಡಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇಲ್ಲಿ ಬರ್ತಾ ಇದೆ. ಯಾಕೆಂತಂದ್ರೆ ಸೊ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಯಾರು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದಾರೆ, ಯಾರು ಫೇಕ್ ಆಗಿ ಪ್ರೀತಿ ಮಾಡ್ತಾ ಇದ್ದಾರೆ, ಯಾರು ತೋರಿಕೆ ಪ್ರೀತಿ ಮಾಡ್ತಾ ಇದಾರೆ ಅಂತ ನಿಮ್ಮ ವ್ಯಕ್ತಿಗೆ ಈಸಿಲಿ ಅವರು ಫೈಂಡ್ ಔಟ್ ಮಾಡ್ಬೋದು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆ ಒಂದು ಫೀಲಿಂಗ್ ನ, ಆ ಒಂದು ಎಮೋಷನ್ಸ್ ನ ನೀವು ಮಾತ್ರ ಕೊಡಕ್ಕೆ ಸಾಧ್ಯ ಅಂತ ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಫೈನಲ್ ಮೆಸೇಜ್, ಫಾರ್ ಎವ್ರಿ ಡೇ ಐ ಮಿಸ್ ಯು, ಫಾರ್ ಎವ್ರಿ ಅವರ್ ಐ ನೀಡ್ ಯು, ಫಾರ್ ಎವ್ರಿ ಮಿನಿಟ್ ಐ ಫೀಲ್ ಯು, ಫಾರ್ ಎವ್ರಿ ಸೆಕೆಂಡ್ ಐ ವಾಂಟ್ ಯು ಫಾರ್ ಎವರ್. ಸೊ ಪ್ರತಿ ದಿನ ನಿನ್ನ ಮಿಸ್ ಮಾಡ್ಕೊಳ್ತೀನಿ, ಪ್ರತಿ ಗಂಟೆನೂ ಕೂಡ ನಿನ್ನ ಬಯಸ್ತೀನಿ, ಪ್ರತಿ ನಿಮಿಷನೂ ಕೂಡ ನಾನು ನಿನ್ನ ಫೀಲ್ ಮಾಡ್ತೀನಿ, ಪ್ರತಿ ಸೆಕೆಂಡು ಕೂಡ ನೀನು ನನ್ನ ಜೊತೆಗೆ ನನ್ನವಳಾಗಬೇಕು, ನನ್ನವನಾಗಿರ್ಬೇಕು ಅಂತ ನಾನು ಯಾವಾಗ್ಲೂ ಕೂಡ ಆಶಿಸ್ತಾನೆ ಇರ್ತೀನಿ, ಮ್ಯಾನಿಫೆಸ್ಟ್ ಮಾಡ್ತಾನೆ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ಪರ್ಸನ್ ಇಸ್ ಇನ್ ಟ್ರೂಲಿ ಇನ್ ಲವ್ ವಿತ್ ಯು ಅಂತ ನಾನು ಹೇಳ್ಬೋದು. ಓಕೆ, ಸೊ ಗೈಡೆನ್ಸ್ ಏನ್ ಬರ್ತಾ ಇದೆ ಅಂತ ನೋಡೋಣ ನಿಮ್ಮ ಕನೆಕ್ಷನ್ಗೆ.
ಸೊ ಬಾಟಮ್ ಆಫ್ ದಿ ಕಾರ್ಡ್ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಅಂತ ಬರ್ತಾ ಇದೆ. ಸೊ ನಾಟ್ ದ ರೈಟ್ ಟೈಮ್ ಅಂಡ್ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಅಂತ ಬರ್ತಾ ಇದೆ. ಸೊ ಮೇ ಬಿ ನೀವೇನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಥವಾ ನೀವೇನ್ ಅನ್ಕೊಂಡಿದ್ದು ಇಲ್ಲಿ ಈ ಒಂದು ಕನೆಕ್ಷನ್ ಅಲ್ಲಿ ಒಂದು ವ್ಯಕ್ತಿ ಜೊತೆಗೆ ಆಗ್ಬೇಕು ಅಂತ ಫೀಲ್ ಮಾಡ್ತಾ ಇದ್ರ, ಡೆಫಿನೆಟ್ಲಿ ಅದು ಹಾಗೆ ಆಗುತ್ತೆ. ಬಟ್ ಈ ಒಂದು ಸಮಯದಲ್ಲಿ ಇದೊಂದು ಸರಿಯಾದ ಸಮಯ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಇನ್ನೊಂದು ಮೆಸೇಜ್ ಬಂದು ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್. ಸೊ ನೀವು ಧ್ಯಾನ ಮಾಡೋದ್ರಿಂದ, ಮೆಡಿಟೇಟ್ ಮಾಡೋದ್ರಿಂದ ನಿಮ್ಮ ಒಳಗಡೆನೆ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಗಳು ಸಿಗತ್ತೆ ಅಂತ ಬರ್ತಾ ಇದೆ. ಮೇ ಬಿ ನಿಮ್ಗೆ ತುಂಬಾ ಪ್ರಶ್ನೆಗಳು ಓಡ್ತಾ ಇದ್ರೆ, ತುಂಬಾ ಪ್ರಶ್ನೆಗಳಿಗೆ ನಂಗೆ ಉತ್ತರನೇ ಸಿಗ್ತಾ ಇಲ್ಲ ಅಂತ ಅಂದ್ರೆ ಮೆಡಿಟೇಷನ್ ಮಾಡಿ, ಮೆಡಿಟೇಷನ್ ನ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ನಿಮ್ಮ ಅಂತರಾಗದಲ್ಲೇ ಒಂದು ಉತ್ತರ ಸಿಗತ್ತೆ. ಅದೇ ಒಂದು ಪರ್ಮನೆಂಟ್ ಆದಂತ ಆನ್ಸರ್ ನಿಮ್ಮ ಎಲ್ಲಾ ಪ್ರಶ್ನೆಗೂ ಅಂತ ಹೇಳ್ಬೋದು. ಸೊ ನಾಟ್ ದ ರೈಟ್ ಟೈಮ್, ಇದೊಂದು ಸರಿಯಾದ ಸಮಯ ಅಲ್ಲ. ನೀವೇನ್ ಅನ್ಕೊಂಡು ಅದು ನೆರವೇರೋದಕ್ಕೆ, ಬಟ್ ಸಮಯದಲ್ಲಿ ಒಂದು ಪರ್ಫೆಕ್ಟ್ ಟೈಮ್ ಅಲ್ಲಿ ಅದು ನಿಮ್ಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್. ಯಾರೆಲ್ಲ ಜಸ್ಟಿಸ್ ನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ, ಏನ್ ಥಿಂಕ್ ಮಾಡ್ತಾರೆ ಅಂತ. ಓಕೆ, ಓಕೆ. ಸೊ ಫಸ್ಟ್ ಮೆಸೇಜ್, ಗಾಡ್ ಇಸ್ ಕೀಪಿಂಗ್ ಮೀ ಅಲೈವ್ ಬಟ್ ಯು ಆರ್ ಕೀಪಿಂಗ್ ಮೀ ಇನ್ ಲವ್ ಅಂತ ಬರ್ತಾ ಇದೆ. ಸೊ ದೇವರು ನನಗೆ ಜೀವ ಕೊಟ್ಟಿದ್ದಾರೆ, ಜೀವನ ಕೊಟ್ಟಿದ್ದಾರೆ. ಆ ಒಂದು ಜೀವಕ್ಕೆ ನೀನು ಪ್ರೀತಿನ ಕೊಟ್ಟಿದ್ಯಾ. ಸೊ ನಿನ್ನ ಪ್ರೀತಿನ ಪಡೆದಿರೋದಕ್ಕೆ ನಾನು ತುಂಬಾನೇ ಒಂದು ಗೌರವ ಇದೆ, ತುಂಬಾನೇ ಗ್ರಾಟಿಟ್ಯೂಡ್ ಇದೆ, ತುಂಬಾ ಕೃತಜ್ಞತೆಗಳಿದೆ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ದೇವರು ನನಗೆ ಜೀವ ಕೊಟ್ಟಿದ್ದಾರೆ, ನನಗೆ ಜೀವನ ಕೊಟ್ಟಿದ್ದಾರೆ, ಒಂದು ಜೀವನವನ್ನ ರೂಪಿಸ್ಕೊಳ್ಳಕ್ಕೆ ದಾರಿ ಕೊಟ್ಟಿದ್ದಾರೆ. ಆ ಒಂದು ಜೀವಕ್ಕೆ, ಆ ಒಂದು ಲೈಫ್ಗೆ, ನನ್ನ ಒಂದು ಜೀವನಕ್ಕೆ ನೀನ್ ಪ್ರೀತಿನ ಕೊಡ್ತಾ ಇದೀಯಾ, ಪ್ರೀತಿನ ತುಂಬಿಸ್ತಾ ಇದೀಯಾ. ಸೊ ಆ ಒಂದು ಪ್ರೀತಿಗೆ ನೀನು ಅಡಿಪಾಯನೇ ನೀನು ನನ್ನ ಜೀವನದಲ್ಲಿ. ಇದು ನಿಮ್ಮ ವ್ಯಕ್ತಿಲಿ ನಿಮಗೆ ಹೇಳ್ತಾ ಇರೋಂತ ಮೆಸೇಜ್. ಓಕೆ, ಇಂಟ್ರೆಸ್ಟಿಂಗ್. ಓಕೆ, ಸೊ ಐ ಬಿಲೀವ್ ಇನ್ ಯು ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಅವರ ಜೀವನದಲ್ಲಿ ಯಾರಾದ್ರೂ ಬಿಲೀವ್ ಮಾಡ್ತಾರೆ, ನಂಬಿಕೆ ಇಟ್ಟಿದ್ದಾರೆ ಅಂತ ಅಂದ್ರೆ ಅದು ನಿಮ್ಮ ಮೇಲೆ ಅವ್ರಿಗೆ ತುಂಬಾ ನಂಬಿಕೆ ಇದೆ, ತುಂಬಾ ಬಿಲೀವ್ನೆಸ್ ಇದೆ, ಅಂಡ್ ಅವ್ರಿಗೆ ತುಂಬಾನೇ ನಿಮ್ಮ ಮೇಲೆ ಗೌರವ ಇದೆ. ಅಂಡ್ ಡೆಫಿನೆಟ್ಲಿ ತುಂಬಾ ನಂಬಿಕಸ್ಥ ವ್ಯಕ್ತಿ ಅವರ ಜೀವನದಲ್ಲಿ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ನೀವು ಮಾತ್ರ. ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಬ್ಲೈಂಡ್ ಆಗಿ ನಂಬ್ತಾರೆ. ಯಾಕಂತ ಅಂದ್ರೆ ಪ್ರೀತಿ ಎಲ್ಲಿ ಇರುತ್ತೆ ಅಲ್ಲಿ ನಂಬಿಕೆನೂ ಇರುತ್ತೆ, ಭರವಸೆನೂ ಇರುತ್ತಲ್ವಾ. ಸೊ ಅದೇ ರೀತಿ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾ ಅಪಾರವಾದಂತ ನಂಬಿಕೆ ಇದೆ. ಓಕೆ, ಸೊ ನೆಕ್ಸ್ಟ್, ಐ ಆಮ್ ವೆರಿ ಲಕ್ಕಿ ಟು ಕಾಲ್ ಯು ದಟ್ ಯು ಆರ್ ಮೈನ್. ಸೊ ನಾನು ತುಂಬಾನೇ ಅದೃಷ್ಟ ಮಾಡಿದೀನಿ, ತುಂಬಾನೇ ಲಕ್ಕಿ ಫೀಲ್ ಮಾಡಿದೀನಿ. ನೀನು ನನ್ನ ವ್ಯಕ್ತಿ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ತುಂಬಾನೇ ಅದೃಷ್ಟ ಮಾಡಿದೀನಿ. ಸೊ ಅದೃಷ್ಟ ಮಾಡಿದ್ರೆ ಮಾತ್ರ ಇಂತ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗಕ್ಕೆ ಸಾಧ್ಯ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾನು ತುಂಬಾ ಅದೃಷ್ಟ ಮಾಡಿದೀನಿ, ಅದೃಷ್ಟ ಮಾಡಿದ್ರೆ ಮಾತ್ರ ಇಂತ ಒಳ್ಳೆ ಪಾರ್ಟ್ನರ್ ಸಿಗ್ತಾರೆ, ಲೈಫ್ ಪಾರ್ಟ್ನರ್ ಸಿಗ್ತಾರೆ, ಒಂದು ಪ್ರೀತಿ ಮಾಡುವಂತ ವ್ಯಕ್ತಿ ಸಿಗ್ತಾರೆ. ನಾನ್ ತುಂಬಾ ಅದೃಷ್ಟ ಮಾಡಿದೀನಪ್ಪ ನಿನ್ನ ಪಡ್ಕೊಳ್ಳೋದಿಕ್ಕೆ. ಇದು ಇಲ್ಲಿ ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್, ಐ ನೀಡ್ ಯು ಲೈಕ್ ಅ ಹಾರ್ಟ್ ನೀಡ್ಸ್ ಅ ಬೀಟ್ ಅಂತ ಬರ್ತಾ ಇದೆ. ಸೊ ನನ್ನ ಜೀವನದಲ್ಲಿ ನೀನು ಹೇಗಿರ್ಬೇಕು ಅಂತ ಅಂದ್ರೆ, ಸೊ ಎದೆ ಬಡಿತ ತರ ಇರಬೇಕು. ಹೇಗೆ ಬಡಿತಾ ಇಲ್ವೋ, ಹೇಗೆ ಹೃದಯಕ್ಕೆ ಹೇಗೆ ಬಡಿತಾ ಇಲ್ವೋ ಅದೇ ರೀತಿ ನನ್ನ ಜೀವನದಲ್ಲಿ ನೀನಿಲ್ದೆ ನನ್ನ ಜೀವನ ನಶ್ವರ. ಈ ತರ ಒಂದು ಮೆಸೇಜಸ್ ಬರ್ತಾ ಇದೆ. ಸೊ ನೀನು ನನ್ನ ಹೃದಯದ ಬಡಿತ ತರ ಇರಬೇಕು. ಸೊ ಬಡಿತ ಇಲ್ದೆ ಹೇಗೆ ಹೃದಯ ಇಲ್ವೋ ಅದೇ ರೀತಿ ನೀನಿಲ್ದೆ, ನಿನ್ನ ಪ್ರೀತಿ ಇಲ್ದೆ ನನ್ನ ಜೀವನನೂ ಕೂಡ ನಶ್ವರ, ಝೀರೋ. ಇದು ಇಲ್ಲಿ ನಿಮ್ಮ ವ್ಯಕ್ತಿ ಹೇಳ್ತಾ ಇದಾರೆ. ಬಟ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಡೀಪ್ ಫೀಲಿಂಗ್. ಸೊ ಈ ಒಂದು ವ್ಯಕ್ತಿ ಯಾರೇ ಆಗಿರ್ಲಿ, ಆ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಈಗಲೂ ಕೂಡ ಪ್ರೀತಿ ಇದೆ, ಎಮೋಷನಲ್ ಬಾಂಡಿಂಗ್ ಇದೆ. ಅಂಡ್ ಆ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಪ್ರೀತಿ ಈಗಲೂ ಕೂಡ ಮಾಡ್ತಾ ಇದಾರೆ. ಸೊ ಫೈನಲ್ ಮೆಸೇಜ್, ಯು ಆರ್ ಮೈ ಟ್ರೂ ಲವ್, ಮೈ ಸೋಲ್ ಮೇಟ್, ಮೈ ಎವ್ರಿಥಿಂಗ್ ಅಂತ ಬರ್ತಾ ಇದೆ. ನೀನೇ ನನ್ನ ನಿಜವಾದ ಪ್ರೀತಿ, ನೀನೇ ನನ್ನ ನಿಜವಾದ ಸೋಲ್ ಮೇಟ್, ನನ್ನ ಜೀವನ, ನನ್ನ ಜೀವ, ನನ್ನ ಇಡೀ ಸರ್ವಸ್ವನೇ ನೀನು. ಯು ಆರ್ ಮೈ ಎವ್ರಿಥಿಂಗ್, ಯು ಆರ್ ಮೈ ಟ್ರೂ ಲವ್, ನೀನೇ ನನ್ನ ನಿಜವಾದ ಪ್ರೀತಿ, ನೀನೇ ನನ್ನ ನಿಜವಾದ ಲೈಫ್ ಪಾರ್ಟ್ನರ್. ಇದು ನಿಮ್ಮ ವ್ಯಕ್ತಿ ಹೇಳ್ತಾ ಇದಾರೆ. ಅವರ ಜೀವನದಲ್ಲಿ ಎಲ್ಲಾನು ಕೂಡ ನೀವೇ ಅನ್ನೋದು ಹೇಳ್ತಾ ಇದಾರೆ. ಓಕೆ, ಸೊ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ಬೇಕು ಅಂತ ಇದಾರೆ ಅನ್ನೋದನ್ನ ನೋಡೋಣ. ಓ ಮೈ ಗಾಡ್.
ಸೊ ಕಮ್ಯುನಿಕೇಟ್ ಕ್ಲಿಯರ್ಲಿ, ದ ಸಿಚುಯೇಷನ್ ವಿಲ್ ಇಂಪ್ರೂವ್ ಅಂತ 2 ಮೆಸೇಜಸ್ ನನ್ಗಿಲ್ಲಿ ಬರ್ತಾ ಇದೆ. ಸೊ ಫಸ್ಟ್ ನಿಮ್ಮ ಸಿಚುಯೇಷನ್, ಈ ಒಂದು ವ್ಯಕ್ತಿ ಜೊತೆಗೆ ಈ ಒಂದು ಸಂಬಂಧದಲ್ಲಿ ಯಾವುದೇ ಒಂದು ಸಿಚುಯೇಷನ್ ನ ನೀವು ಫೇಸ್ ಮಾಡ್ತಾ ಇದ್ರ, ನಿಮ್ ಸಿಚುಯೇಷನ್ ತುಂಬಾನೇ ಕ್ರಿಟಿಕಲ್ ಆಗ್ತಾ ಇದೆ ಅಥವಾ ನಿಮ್ ಸಿಚುಯೇಷನ್ ಇಂಪ್ರೂವ್ನೇ ಆಗ್ತಾ ಇಲ್ಲ, ನೀವು ತುಂಬಾ ಕಷ್ಟ ಪಡ್ತಾ ಇದ್ರ, ಸೊ ಸಿಚುಯೇಷನ್ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇದೆ, ಏರುಪೇರು ಆಗ್ತಾ ಇದೆ ಅಂತ ಅಂದ್ರೆ ನಥಿಂಗ್ ಟು ವರಿ, ಸಿಚುಯೇಷನ್ ಇಲ್ಲಿ ಇಂಪ್ರೂವೈಸ್ ಆಗತ್ತೆ, ಸಿಚುಯೇಷನ್ ಇಲ್ಲಿ ಸರಿ ಹೋಗುತ್ತೆ, ಸಿಚುಯೇಷನ್ ವಿಲ್ ಇಂಪ್ರೂವ್. ಮುಂದೆ ಬರುವಂತಹ ದಿನಗಳಲ್ಲಿ ಈ ಒಂದು ಸಿಚುಯೇಷನ್ ನಿಮ್ಮ ಕನೆಕ್ಷನ್ ಅಲ್ಲಿ ಯಾವ್ದನ್ನ ಫೇಸ್ ಮಾಡ್ತಾ ಇದ್ರ ಅದು ಸರಿ ಹೋಗುತ್ತೆ, ಇಂಪ್ರೂವೈಸ್ ಆಗತ್ತೆ ಅನ್ನೋದು ಹೇಳ್ತಾ ಇದಾರೆ. ಸೊ ಅದೆಲ್ಲ ಸರಿ ಹೋಗ್ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು, ಕಮ್ಯುನಿಕೇಶನ್ ಮಾಡಬೇಕು. ಸೊ ನೀವೇನ್ ಹೇಳಕ್ಕೆ ಟ್ರೈ ಮಾಡ್ತೀರಾ ನಿಮ್ಮ ವ್ಯಕ್ತಿ ಹತ್ರ, ಅದನ್ನ ನೀವು ಸರಿಯಾಗಿ ನಿಮ್ಮ ವ್ಯಕ್ತಿ ಹತ್ರ ಕನ್ವೆ ಮಾಡ್ಬೇಕಾಗತ್ತೆ, ಅವ್ರ ಜೊತೆಗೆ ಸರಿಯಾಗಿ ಕುತ್ಕೊಂಡು ಮಾತಾಡ್ಬೇಕಾಗತ್ತೆ. ಅವರು ಯಾವ ರೀತಿನಲ್ಲಿ ಅರ್ಥ ನೀವು ಮಾಡಿಸ್ತೀರಾ ಅನ್ನೋದ್ರ ಮೇಲೆ ಸಿಚುಯೇಷನ್ ಇಂಪ್ರೂವೈಸ್ ಆಗುತ್ತೆ ಅನ್ನೋದು ಹೇಳ್ತಾ ಇದ್ದಾರೆ. ಸೊ ಕಮ್ಯುನಿಕೇಟ್ ಕ್ಲಿಯರ್ಲಿ. ಸೊ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನ ಕ್ಲಿಯರ್ ಕಟ್ ಆಗಿ ಅವರ ಜೊತೆಗೆ ನೀವು ಮಾತಾಡಿದಾಗ ಅವರು ಕೂಡ ಅರ್ಥ ಮಾಡ್ಕೊಂಡಾಗ ಸಿಚುಯೇಷನ್ ಬಗ್ಗೆ ಅರಿಯುತ್ತೆ, ಸಿಚುಯೇಷನ್ಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.